ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತ ಸಾಕ್ತಿರೋ ಜನ. ಅಂಗಡಿಯಿಂದ ಅಂಗಡಿಗೆ ಹೋಗಿ ಸಹಿ ಸಂಗ್ರಹಿಸುತ್ತಿರೋ ವ್ಯಾಪಾರಸ್ಥರು. ಕಳೆದ 2 ದಿನಗಳಿಂದ ಚಿಕ್ಕಪೇಟೆ ಅವೆನ್ಯೂ ರಸ್ತೆ ಸುತ್ತಮುತ್ತ ಈ ದೃಶ್ಯಗಳು ಕಾಮನ್ ಆಗಿಬಿಟ್ಟಿದೆ. ಹೀಗೆ ತಮ್ಮ ವ್ಯಾಪಾರ ವಹಿವಾಟು ಬಿಟ್ಟು ಅಂಗಡಿಯಿಂದ ಅಂಗಡಿಗೆ ಹೋಗಿ ಸಹಿ ಸಂಗ್ರಹಿಸೋದಕ್ಕೆ ಕಾರಣ ಏಕಾಏಕಿ ಸ್ಥಗಿತಗೊಂಡಿರೋ ಚಿಕ್ಕಪೇಟೆ ಪೊಲೀಸ್ ಸ್ಟೇಷನ್. ಹೌದು, ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸಿದ್ದ ಚಿಕ್ಕಪೇಟೆ ಪೊಲೀಸ್ ಠಾಣೆಯನ್ನ ಏಕಾಏಕಿ ಸ್ಥಗಿತಗೊಳಿಸಿರುವುದು ಇಲ್ಲಿನ ವ್ಯಾಪಾರಸ್ಥರ ಕೆಂಗಣ್ಣಿಗೆ ಗುರಿಯಾಗಿದೆ. ಪ್ರತಿದಿನ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಸೋ ಸ್ಥಳದಲ್ಲಿ ಅಪರಾಧ ಪ್ರಕರಣಗಳು ಜಾಸ್ತಿ ನಡೆಯುತ್ತೆ. ಆದರೆ ಇಲ್ಲಿನ ವ್ಯಾಪಾರಸ್ಥರಿಗೆ ಭದ್ರತೆ ನೀಡದೆ ಪೊಲೀಸ್ ಸ್ಟೇಷನ್ ಅನ್ನ ಸ್ಥಗಿತಗೊಳಿಸಿರುವುದು ಇಡೀ ಚಿಕ್ಕಪೇಟೆ ವ್ಯಾಪಾರಸ್ಥರ ಕೆಂಗಣ್ಣಿಗೆ ಗುರಿಯಾಗಿದೆ. ಹೀಗಾಗಿ ಅಖಿಲ ಭಾರತ ಏಕತಾ ಮಂಚನ್ನ ವ್ಯಾಪಾರಸ್ಥರ ಸಂಘಟನೆ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿದೆ. ಪೊಲೀಸ್ ಸ್ಟೇಷನ್ ಇಲ್ಲಿ ಪ್ರಾರಂಭ ಆಗುವ ತನಕ ನಾವು ಒಂದು ಹೋರಾಟ ಮಾಡಬೇಕಂತ ನಿರ್ಣಯ ಮಾಡಿ ಇಂದಿನಿಂದ 3 ದಿನ ತನಕ ಸಿಗ್ನೇಚರ್ ಕ್ಯಾಂಪೇನ್ ನಾವು ಮಾಡುವ ಮುಖಾಂತರ 4ನೇ ದಿನ ಸರ್ಕಾರಕ್ಕೆ ಹೋಗಿ ನಮ್ಮ ಮನವಿಯನ್ನು ಸಲ್ಲಿಸಲಿಕ್ಕೆ ನಾವು ಇವತ್ತು ಪ್ರಾರಂಭ ಮಾಡಿದ್ವಿ. ಇನ್ನು ಚಿಕ್ಕಪೇಟೆಯಲ್ಲಿ ಸಹಿ ಸಂಗ್ರಹ ಅಭಿಯಾನ ನಡೆಸಿದ್ದ ಸಮಯದಲ್ಲೇ ಸೀರೆ ಅಂಗಡಿಗೆ ಬಂದಿದ್ದ ಮಹಿಳೆಯ ಪರ್ಸನ್ನ ಖದೀಮರು ಕದ್ದಿದ್ದಾರೆ. ಇದರಿಂದ ನೊಂದ ಮಹಿಳೆಗೆ ನ್ಯಾಯ ಸಿಕ್ಕಿಲ್ಲ. ಅಲ್ಲದೆ ಚಿಕ್ಕಪೇಟೆಯಲ್ಲಿ ಪ್ರತಿದಿನ ಇಂಥ ಅಪರಾಧ, ಕಳ್ಳತನ, ಚೈನ್ ಸ್ನ್ಯಾಚಿಂಗ್ ನಂತಹ ಕೃತ್ಯಗಳು ನಡೀತಲೇ ಇರ್ತದೆ. ಹೀಗಾಗಿ ಈ ಸ್ಥಳದಲ್ಲಿ ಪೊಲೀಸ್ ಸ್ಟೇಷನ್ ಬೇಕೇ ಬೇಕು ಅನ್ನೋದು ಗ್ರಾಹಕರ ಆಗ್ರಹ. ಸಣ್ಣ ಪುಟ್ಟ ಒಡವೆನೇ ಕಟ್ ಪ್ಯಾಕೆಟ್ ಮಾಡ್ತಾರೆ. ಪ್ರತಿಯೊಂದು ಅನಾನುಕೂಲ ಆಗ್ತಾ ಇದೆ. ಅದರಿಂದ ಖಂಡಿತ ಸ್ಟೇಷನ್ ಬೇಕೇ ಬೇಕು ಇಲ್ಲಿ ಚಿಕ್ಕಪೇಟೆ ಇಲ್ಲಿ ಹತ್ತಿರದಲ್ಲಿ. ಪೊಲೀಸ್ ಠಾಣೆ ಇಲ್ಲದ ಪರಿಣಾಮ ಚಿಕ್ಕಪೇಟೆ ಅವೆನ್ಯೂ ರಸ್ತೆ, ಬಳೆಪೇಟೆ, ಅಕ್ಕಿಪೇಟೆಯಲ್ಲಿ ಭದ್ರತೆ ಅನ್ನೋದು ಮರೀಚಿಕೆಯಾಗಿದೆ. ಅಂಗಡಿ ಮುಗ್ಗಟ್ಟುಗಳಿಗೆ ಕಳ್ಳತನದ ಭೀತಿ ಎದುರಾಗಿದೆ. ಗೃಹ ಇಲಾಖೆ ಆದಷ್ಟು ಬೇಗ ಎಚ್ಚೆತ್ತು ವ್ಯಾಪಾರಸ್ಥರ ಬೇಡಿಕೆಗೆ ಮತ್ತು ಭದ್ರತೆಗೆ ಗಮನ ಹರಿಸಬೇಕಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.